ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಮತ್ತೆ ಅಟ್ಟಹಾಸ ಮೆರಿತಾ ಇದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ. ಬ್ರೇಕಿಂಗ್ ಸಿಗ್ತಾ ಇದೆ. ಭಾಲ್ಕಿ ಮೂಲದ ಮಹಿಳೆಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಐದು ವರ್ಷದ ಹಿಂದೆ ಭಾರತದಲ್ಲಿ ಕೊರೋನಾ ಮಹಾಮಾರಿ ಯಾವ ರೀತಿ ಅಟ್ಟಹಾಸ ಮೆರೆದಿತ್ತು, ಎಷ್ಟು ಜನ ಸಾವನ್ನಪ್ಪಿದ್ರು, ಕೊರೋನಾ ಎಂಬ ಮೂರಕ್ಷರಕ್ಕೆ ಜನ ಹೆಂಗ ಆತಂಕ ವ್ಯಕ್ತಪಡಿಸ್ತಾರೆ ಅಂತ ನಾವು ಈ ಹಿಂದೆ ಗಮನಿಸಿದ್ವಿ. ಈಗ ರಾಜ್ಯದಲ್ಲಿ ಮತ್ತದೇ ಕೊರೋನಾ ಮಹಾಮಾರಿ ಅಟ್ಟಹಾಸ ಮೆರಿತಾ ಇದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಈಗ ಕೊರೋನಾ ಆತಂಕ ಮತ್ತೆ ಶುರುವಾಗಿರುವಂಥದ್ದು. ಭಾಲ್ಕಿ ಮೂಲದ ಮಹಿಳೆಗೆ ಈಗ ಕೊರೋನಾ ಸೋಂಕು ದೃಢಪಟ್ಟಿದೆ. ಬ್ರಿಮ್ಸ್ ಆಸ್ಪತ್ರೆಯ ವಿಶೇಷ ವಾರ್ಡ್ನಲ್ಲಿ ಆ ಮಹಿಳೆಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಬೀದರ್ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಹೆಚ್ಚಿನ ಜನರಿಗೆ ಕೊರೋನಾ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಕೊರೋನಾ ಈಗ ಮತ್ತೆ ಶುರುವಾಗಿದೆ ಅನ್ನೋದು ಜನರಲ್ಲಿ ಆತಂಕ. ಹೆಂಗ್ ಕೊರೋನಾ ಬಂತು ಅಂತ ಹೇಳ್ಬಿಟ್ಟು ಸದ್ಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಈಗ ಕೊರೋನಾ ಆತಂಕಕ್ಕೆ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಈ ಮಹಾಮಾರಿಯ ಅಟ್ಟಹಾಸ ಬೀದರ್ನಿಂದ ಶುರುವಾಯ್ತಾ ಅಂತ ಹೇಳಿ ಬೀದರ್ನ ಜನ ಭಯಭೀತರಾಗಿದ್ದಾರೆ. ಕೇವಲ ಬೀದರ್ ಮಾತ್ರ ಅಲ್ಲ, ಈಗ ಹೇಳಿ ಕೇಳಿ ಒಂಥರ ಮಳೆಗಾಲದ ಪರಿಸ್ಥಿತಿ, ಮಳೆ ಅವಾಗವಾಗ ಬರುತ್ತೆ ಬರಲ್ಲ. ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಜನರು ಕೂಡ ವಾಸ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಸೊಳ್ಳೆಗಳ ಸಂತಾನೋತ್ಪತ್ತಿಯ ಸಮಯ. ಇಂತಹ ಸಂದರ್ಭದಲ್ಲಿ ಸೊಳ್ಳೆಗಳು ಕಚ್ಚದಂತೆ, ಜೊತೆಗೆ ಮಕ್ಕಳು, ಜೊತೆಗೆ ವೃದ್ಧರಿದ್ರೆ ಅವರ ಆರೈಕೆಯಲ್ಲಿ ನಾವೆಲ್ಲ ಬಹಳ ಭಾಗಿಯಾಗಬೇಕಾಗುತ್ತೆ. ಸದ್ಯ ಭಾಲ್ಕಿ ಮೂಲದ ಮಹಿಳೆಗೆ ಈಗ ಕೊರೋನಾ ಸೋಂಕು ದೃಢಪಟ್ಟಿದೆ. ಬ್ರಿಮ್ಸ್ ಆಸ್ಪತ್ರೆಯ ವಿಶೇಷ ವಾರ್ಡ್ನಲ್ಲಿ ಮಹಿಳೆಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಸದ್ಯ ಈಗ ಬೀದರ್ನ ಆರೋಗ್ಯ ಇಲಾಖೆ ಬೀದರ್ನ ಜನರಿಗೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಹೆಚ್ಚಿನ ಜನರಿಗೆ ಈ ಸಂದರ್ಭದಲ್ಲಿ ದಯವಿಟ್ಟು ಕೊರೋನಾ ಪರೀಕ್ಷೆಯನ್ನ ಮಾಡಿಸಿ ಅಂತ ಸಿದ್ಧತೆ ನಡೆಸಿದೆ. ಸೊ ಒಂದ್ ಕಡೆ ನಮ್ಗೆ ಅನಿಸ್ಬೋದು, ಸಣ್ಣ ಜ್ವರ ಬಂದಿದೆ, ಶೀತ ಆಗಿದೆ, ಯಾಕೆ ಕೊರೋನಾ ಅಂತ ಹೇಳಿ. ಯಾವಾಗ ಅದು ಅತಿರೇಕಕ್ಕೆ ಹೋಗುತ್ತೋ, ಜೀವಕ್ಕೆ ಕುತ್ತು ತರುತ್ತೋ, ಆ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿಸೋದು, ಹಾಸ್ಪಿಟಲ್ ಅಡ್ಮಿಟ್ ಆಗೋದು. ಅದಕ್ಕಿಂತ ಮುಂಚೆ ಚಿಕ್ಕ ಜ್ವರ ಬಂದಿದೆ, ಶೀತ ಬಂದಿದೆ ಅಂತ ಸಂದರ್ಭದಲ್ಲಿ ದಯವಿಟ್ಟು ಪರೀಕ್ಷೆ ಮಾಡಿಸಿ. ದುಡ್ಡು ಇವತ್ತೆಲ್ಲ ನಾಳೆ ನಾವು ಪಡ್ಕೋಬಹುದು. 500 ರೂಪಾಯಿ ಹೋಗುತ್ತೆ ಟೆಸ್ಟ್ಗೆ. ಅದೇ ನಾವು ಚೆನ್ನಾಗಿದ್ರೆ, ಆರೋಗ್ಯವಾಗಿದ್ರೆ ಅಂತ 5,000 ರೂಪಾಯಿನ ನಾವು ಗಳಿಸ್ಬೋದು. ಸದ್ಯ ಬ್ರಿಮ್ಸ್ ಆಸ್ಪತ್ರೆಯ ವಿಶೇಷ ವಾರ್ಡ್ನಲ್ಲಿ ಆ ಕೊರೋನಾ ಮಹಿಳೆಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಬೀದರ್ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಬೀದರ್ನ ಎಲ್ಲಾ ಜನರು ಕೂಡ ಸಣ್ಣ ಜ್ವರ, ಕೆಮ್ಮು, ಶೀತ ಕಾಣಿಸ್ಕೊಂಡ್ರು ಕೂಡ ಕೊರೋನಾ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ.